ಆಮೇಲೆ ನಿಮ್ದೇನು ಪ್ರೆಸ್ ಮೀಟ್ ಆಗಲಿ ಏನೇ ಮಾಡಿದ್ರು ಕೂಡ ತೀರಾ ವಿಭಿನ್ನವಾಗಿ ಮಾಡಿದ್ದೀರಾ. ಮೀನುಗಳನ್ನೆಲ್ಲ ಹಿಡ್ಕೊಂಡು ಈ ಕೆರೆ ಹತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಥಾಟ್ಗಳೆಲ್ಲ ಯಾರಿಗೆ ನಿಮಗೆ ಬಂದಿರೋದು ಹೆಂಗೆ ಅಂತ ಹೇಳಿ? ಟೀಮ್ ಅಷ್ಟೇ. ಇದು ಗೌರಿಶಂಕರ್ ಅವರು ನಾವೆಲ್ಲ ಡಿಸ್ಕಸ್ ಮಾಡಿಬಿಟ್ಟೆ ಮಾಡಿರೋದು. ಯಾಕಂದರೆ ಈಗ ಪ್ರಮೋಷನ್ನು ಕಾಮನ್ ಅಂದರೆ ನಾರ್ಮಲ್ ಆಗಿ ಬಿಡೋದು ತುಂಬ ಕಾಮನ್ ಆಗಿ ತೊಗೊತಾರೆ. ಈಗ ನೀವು ಇದ್ರ ಬಗ್ಗೆ ಪ್ರಶ್ನೆ ಯಾಕೆ ಕೇಳಿದ್ರಿ, ನಾವು ಅದು ಮಾಡಿರೋದಕ್ಕೆ. ಹಾಗೆ ಫಸ್ಟು ಟೀಸರ್ ಡಾಲಿ ಸರ್ ರಿಲೀಸ್ ಮಾಡಿದಾಗ ಕೂಣಿ ಊರಿಂದ ಕೂಣಿ ತಗೊಬಂದು ಜನರನ್ನ ಕರ್ಕೊಬಂದು ಮೀನು ತಗೊಬಂದು ಅದನ್ನ ಡಾಲಿ ಸರ್ಗೆ, ದಿನಕರ್ ಸರ್ಗೆ, ಪವನ್ ಒಡೆಯರ್ ಅವ್ರಿಗೆ ಕೊಟ್ಟಿದ್ದು ಅದು ತುಂಬ ದೊಡ್ಡ ನ್ಯೂಸ್ ಆಯಿತು. ಸೊ ಏನಾದರೂ ಡಿಫ್ರೆಂಟಾಗಿ ನಾವು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ನ ಎಲ್ಲ ಟೀಮ್ ಡಿಸ್ಕಸ್ ಮಾಡಿ ಮಾಡಿದ್ದು. ಓಕೆ, ನನಗೆ ಅನಿಸುತ್ತೆ ಮೀನು ತಿಂದೆ ನಿಮಗೆ ಜಾಸ್ತಿ ಬುದ್ಧಿನ ಅಂತ ಹೇಳಿ. ಇರ್ಬೋದೇನೋ ಇರ್ಬೋದು. ಹೇಳ್ತಾರಲ್ಲ ಮೀನು ತಿಂದರೆ ಜಾಸ್ತಿ ಮೈಂಡ್ ಚುರುಕಾಗಿರುತ್ತೆ ಅಂತ. ಖಂಡಿತ ಮೀನು ಮತ್ತು ಇನ್ನೊಂದು ಏನಂದರೆ ಸಿನಿಮಾ ಹುಚ್ಚು ಮ್ಯಾಮ್ ಅಷ್ಟೇ. ಉಪೇಂದ್ರ ಅವರಿಂದ ಇದೊಂದು ಹೇಳಬೇಕು ಏನಂದರೆ, ನಾನು ಪಿಕ್ಚರ್ ನೋಡಿರಲಿಲ್ಲ ಉಪ್ಪಿ ಸರ್ದು. ಯಾಕೆಂದರೆ ಅದು ಆ ಟೈಮಲ್ಲಿ ನಮ್ಮ ತಂದೆ ಕೇಳಿದಾಗ ಕೆನ್ನೆಗೆ ಹೊಡೆದ್ಬಿಟ್ಟಿದ್ರು. ಅದು ಪಿಕ್ಚರ್ಗೆ ಹೋಗ್ತೀಯಾ ಅಂತ. ಯಾಕೆ ಅಂತ ಕೇಳಿದಾಗ ಅದು ಬೇಡ ಆತ ನೋಡಬೇಡ ಅಂತ. ಅವ್ನಿಗೆ ಗೊತ್ತಿರಲಿಲ್ಲ ನಮ್ಮ ತಂದೆ ಯಾಕೆ ಹಂಗೆ ಹೇಳಿದರು ಅಂತ. ನಾನು ನೋಡಿದ್ದೆ ಡೈರೆಕ್ಟಾಗಿ ಉಪೇಂದ್ರ ಸಿನಿಮಾ ಹೋಗಬೇಕಾದ್ರೆ ಒಬ್ಬ ಪ್ರೇಕ್ಷಕನಾಗಿ ಹೋಗಿದ್ದೆ. ಸಿನಿಮಾ ನೋಡಬೇಕಾದ್ರೆ ಬರಬೇಕಾದಾಗ ನಿರ್ದೇಶಕನಾಗಬೇಕು ಅಂತ ನಾನು 9th ಸ್ಟ್ಯಾಂಡರ್ಡಲ್ಲಿದ್ದಾಗ ಅದು ಬಂದಿದ್ದು. ನಿರ್ದೇಶಕನಾಗಬೇಕು ಅಂತೇಳಿ ಹೊರಗೆ ಬಂದೆ. ಅವತ್ತು ಕಂಡ ಕನಸು ನನಸಾಯಿತು. ಆಮೇಲೆ ಇನ್ನೊಂದು ಏನಂದರೆ, ನಾನು ಇಂಡಸ್ಟ್ರಿಗೆ ಬಂದಾಗ ಉಪ್ಪಿ ಸರ್ನ ಮೀಟೇ ಮಾಡಿಲ್ಲ. ಕಾರಣ ಅವ್ರು ಬಂದರೆ ದೂರದಿಂದ ಅಕಸ್ಮಾತ್ ಬಂದರೆ ದೂರ ಓಡೋಗ್ಬಿಡ್ತಿದ್ದೆ. ಅವ್ರನ್ನ ಮೀಟ್ ಮಾಡಿದ್ರೆ ಒಂದು ನನ್ನ ಸಿನಿಮಾ ಡೈರೆಕ್ಷನ್ ಮಾಡಿಬಿಟ್ಟು ಏನಾದ್ರು ತೋರಿಸ್ಬೇಕು, ಇಲ್ಲಾಂದರೆ ಅವ್ರಿಗೆ ಡೈರೆಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಬಟ್ ಆ ಕನಸು ಇದರಲ್ಲಿ ನನಸಾಯಿತು. ಯಾಕಂದರೆ ನನ್ನ ಮಲೆನಾಡಿನ ಗೊಂಬೆ ಏನು ಸಾಂಗ್ ಇದೆ ಅದು ಅವರೇ ರಿಲೀಸ್ ಮಾಡಿಕೊಟ್ರು. ಅದು ಹೇಳಿದೆ ಅಂದರೆ ನನ್ನ ಮಾನಸಿಕ ಗುರುಗಳು ಸರ್ ನೀವು ಅಂತ ಹೇಳಿದೆ. ಅವರದೇ ಒಂದು ಸ್ಮೈಲ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ. ಯಾಕಂದರೆ ತುಂಬ ಜನ ಹೇಳಿರ್ತಾರೆ, ಯಾಕಂದರೆ ಅವರಿಂದ ಇನ್ಸ್ಪೈರ್ ಆಗಿ ಬಂದಿರೋ ಡೈರೆಕ್ಟರ್ಗಳು ತುಂಬ ಜನ ಇದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ಖುಷಿ. ಸೊ ಇಂಡಸ್ಟ್ರಿಗೆ ಬರೋಕ್ಕೆ ಕಾರಣ ಅವರೇ. ಓಕೆ, ಸುದೀಪ್ ಸರ್ ಆಶೀರ್ವಾದ ಕೂಡ ಈ ಸಿನಿಮಾಗೆ ಇದೆ. ಅವ್ರ ಬಗ್ಗೆ ಈಗ ನೀವು ಮಾತಾಡೋದಾದರೆ ಅದೊಂದು ಬೈಟ್ ಎಷ್ಟು ಪ್ಲಸ್ ಆಯಿತು ಅಂದರೆ, ನಿಜ ಹೇಳ್ಬೇಕಂದ್ರೆ ಅವರು ಟ್ರೈಲರ್ ಲಾಂಚ್ ಅವರೇ ಮಾಡಬೇಕಿತ್ತು. ಅವರ ಹೆಲ್ತ್ ಇಶ್ಯೂ ಇರೋದರಿಂದ ಆ ಟೈಮಲ್ಲಿ ಆರೋಗ್ಯ ಹದಗೆಟ್ಟಿತ್ತು. ಸೊ ಹಂಗಾಗಿ ಬರಲಿಲ್ಲ. ಬಟ್ ಬೈಟ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಅದು ನಮಗೆ ಲಿಟ್ರಲಿ ಒಂಥರ ಕಣ್ಣಲ್ಲಿ ನೀರು ತುಂಬಿತು ನಿಜ ಹೇಳ್ಬೇಕಂದ್ರೆ. ಅಂದರೆ ನಾವು ಕೂಡ ಹುಚ್ಚ ಸಿನಿಮಾ ನೋಡ್ಬಿಟ್ಟು ಫ್ಯಾನ್ಸು ನಿಜ ಹೇಳ್ಬೇಕಂದ್ರೆ. ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಅವಾಗ ಕಾಲೇಜಲ್ಲಿ ಸುದೀಪ್ ಸರ್ದು ಫೋಟೋ ಬಿಡಿಸ್ಬಿಟ್ಟು ನೋಟಿಸ್ ಬೋರ್ಡ್ಗೆ ಹಾಕ್ತಾಯಿದ್ದೆ. ಲಾಸ್ಟ್ ಒಂದು ವಾರ ಆದಮೇಲೆ ತೆಗಿಬೇಕಾರೆಲ್ಲ ಹುಡುಗಿರು ಬಂದ್ಬಿಟ್ಟು ನನ್ನ ಕೊಡು ಅಂತ ಹೇಳೋರು. ಸೊ ಅದೆಲ್ಲ ನೆನಪಾಯ್ತು. ಅಂಥ ವ್ಯಕ್ತಿ ಹತ್ರ ನನ್ನ ಹೆಸರು, ಅದು ಮೊದಲೇ ಬೇಸ್ ವಾಯ್ಸ್ ಅವ್ರದ್ದು. ರಾಜ್ಗುರು ಅವರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂತೆಲ್ಲ ಹೇಳಿದಾಗ ತುಂಬ ಖುಷಿ ಆಯಿತು. ಅದು ತುಂಬ ದೊಡ್ಡ ಶಕ್ತಿಯಾಗಿ ನಮಗೆ ಪರಿವರ್ತನೆ ಆಯಿತು. ತುಂಬ ಜನ ಅದಾದಮೇಲೆ ಇನ್ನೂ ವ್ಯೂಸ್ ಜಾಸ್ತಿ ಹೋಯಿತು ನಮಗೆ, ಟ್ರೈಲರ್ ವ್ಯೂಸ್. ಓಕೆ, ನಿಮ್ಮದು ಲವ್ ಸ್ಟೋರಿ ಏನಾದ್ರು ಕನೆಕ್ಟ್ ಇದೆಯಾ ಹೆಂಗೆ ಅಂತ ಹೇಳಿ? ಯಾಕೆಂದರೆ ನೀವು ಊರಿಗೆ ಬೇಸಿಗೆಯಲ್ಲೆಲ್ಲ ಹೋಗುವಾಗ ಅಲ್ಲೇ ಕಣ್ಣಲ್ಲೇ ಕ್ಯಾಮ್ರಾ ವರ್ಕ್ ಮಾಡ್ಕೊಂಬರ್ತಿದ್ರಿ. ಮೇ ಬಿ ಮನಸ್ಸಿನ ಕಥೆನೂ ಏನಾದರೂ ಮಿಕ್ಸ್ ಮಾಡಿದ್ದೀರಾ? ಇಲ್ಲ, ಖಂಡಿತ ಎಕ್ಸ್ಪೀರಿಯನ್ಸ್ ನಂದೇ ಆಗಬೇಕಂತೇನಿಲ್ಲ, ಬೇರೆಯವ್ರದ್ದಾಗಿರುತ್ತಲ್ಲ. ಸೊ ಒಂದು ಸ್ವಲ್ಪ ಇನ್ಸ್ಪೈರ್ಡ್ ಆಯಿತು ಕತೆ, ಖಂಡಿತವಾಗಿ ಇನ್ಸ್ಪೈರ್ಡ್ ಕತೆ ಇದು. ಓಕೆ ಸರ್, ಆಗಲೇ ನಾನು ಹೇಳ್ದಂಗೆ ಅದ್ಭುತವಾದಂಥ ನಿರ್ದೇಶಕ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದಾಗಿದೆ. ನಮಗೂ ಕೂಡ ಹೆಮ್ಮೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ಮುಂದೆ ಕೊಡ್ತಾ ಹೋಗಿ, ಕೆರೆಬೇಟೆ ಕೂಡ ನಿಮಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೊಡಲಿ. ಫೈನಲಿ ನಿಮ್ಮ ಕಡೆಯಿಂದ ಅಭಿಮಾನಿಗಳಿಗೆ ಮೇಡಮ್, ಯಾವಾಗೂ ಕಾಂಟೆಂಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅಂದರೆ ಏನು ಕಾಮೆಂಟ್ ಸೆಕ್ಷನ್ಸಲ್ಲಿ ಯಾವುದರ ಮೂವಿ ಬಗ್ಗೆ ನೋಡಿದಾಗ ನಮ್ಮ ತಮಿಳಲ್ಲಿ ಬರುವಂಥದ್ದು, ನಮ್ಮ ಮಲಯಾಳಮಲ್ಲಿ ಬರುವಂಥದ್ದು ಇಲ್ಲಿ ಯಾಕೆ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತ. ಖಂಡಿತವಾಗೂ ನಮ್ಮಲ್ಲೂ ಮಾಡಿದ್ದಾರೆ. ಬಟ್ OTTಲಿ ನೋಡ್ಬಿಟ್ಟು ತುಂಬ ಚೆನ್ನಾಗಿತ್ತು ಗುರು, ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಬಿಟ್ಟೆ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಆ ಥರ ಈ ಸಿನಿಮಾ ಆಗಬಾರ್ದು ಅಂತ. ಯಾಕೆಂದರೆ ಇದು ಒಂದು ಮಣ್ಣಿನ ಕತೆ. ಇದು ಬಂದ್ಬಿಟ್ಟು ಮೊದಲಿಂದನೂ ಮಾಡಿದ್ದಾರೆ. ನಮ್ಮ ಬಂಗಾರದ ಮನುಷ್ಯ, ನಮ್ಮ ಅಣ್ಣವ್ರು ಮಾಡಿದ್ದಾರೆ. ಮಣ್ಣಿನ ಕಟ್ತಾನೆ ಭೂತಯ್ಯನ ಮಗ ಅಯ್ಯೋ ವಿಷ್ಣು ಸರ್ ಮಾಡಿದ್ದಾರೆ. ಸೊ ಒಂದು ಸೈಕಲ್ಲು ಆವಾಗ ಒಂದಿಷ್ಟು ಬಂತು. ಅದಾದಮೇಲೆ ಮಧ್ಯದಲ್ಲಿ ನಾವು ಮರ್ತಿದ್ವಿ ಎಲ್ಲ. ಮತ್ತೆ ಮರಳಿ ಮಣ್ಣಿಗೆ ಅನ್ನೋ ಥರ ಮತ್ತೆ ಬಂದಿದ್ದೀವಿ. ಸೊ ಇಂಥ ಮಣ್ಣಿನ ಕಥೆನ ದಯವಿಟ್ಟು ಯಾರು ಸೋಲ್ಸೋಕ್ಕೆ ಬಿಡಬೇಡಿ. ದಯವಿಟ್ಟು ನಿಮ್ಮ ಏನು ಹತ್ತಿರದ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ. ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಖಂಡಿತ ನಿಮಗೆ ಬೇಜಾರಾಗಲ್ಲ. ಏನಂದರೆ 2.5 ಗಂಟೆ ನೀವು ಸಮಯ ಕೊಡ್ತಿದ್ದೀರಲ್ಲ, ಅದಕ್ಕೆ ತುಂಬ ನಾನು ಹಾರ್ಡ್ ವರ್ಕ್ ಮಾಡಿದ್ದೆ. ನಾನಂತಲ್ಲ, ನಾನು ಇಡೀ ತಂಡ ಹಾರ್ಡ್ ವರ್ಕ್ ಮಾಡಿದ್ವಿ. ಯಾಕಂದರೆ ಅದು ತುಂಬ ಪ್ರೆಷಿಯಸ್. ನನ್ನ ಟೈಮ್ ಬಗ್ಗೆ ನನಗೆ ಗೊತ್ತಿದೆ. 16 ವರ್ಷ ನಾನು ಡೈರೆಕ್ಷನ್ ಮಾಡೋಕ್ಕೆ ಬೇಕಾಯಿತು. ನನಗೆ ಗೊತ್ತಿದೆ 16 ವರ್ಷ ಏನು ಕಷ್ಟಪಟ್ವಿ ಅನ್ನೋದು. ಸೊ ನಿಮ್ಮ 2.5 ಗಂಟೆಗೆ ಖಂಡಿತವಾಗೂ ಮೋಸ ಆಗಲ್ಲ.
ಕೆರೆಬೇಟೆ ಮಾರ್ಚ್ 15ಕ್ಕೆ ರಿಲೀಸ್ ಆಗ್ತಿದೆ, ಬನ್ನಿ, ಖಂಡಿತ ಎಂಜಾಯ್ ಮಾಡ್ತೀರಾ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.